ನಾಡಪ್ರಭು ಕೆಂಪೇಗೌಡ ಜಯಂತಿಯ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಶನಿವಾರ ಆಯೋಜಿಸಿದ್ದ ಪರಿಸರ ಮ್ಯಾರಥಾನ್ನ ಹಾಗೂ 15 ಲಕ್ಷ ಗಿಡ ನೆಡುವ ವಿಶ್ವ ದಾಖಲೆಯ ಪ್ರಯತ್ನವಾಗಿ ಈ ಕಾರ್ಯಕ್ರಮ 135 ಎಕರೆ ಮತ್ತು 80ಕ್ಕೂ ಹೆಚ್ಚು ಉದ್ಯಾನವನಗಳು, ಬಫರ್ ವಲಯಗಳು ಮತ್ತು ತೆರೆದ ಸ್ಥಳಗಳಲ್ಲಿ ಹರಡಿರುವ ಡಿಎಸ್ಕೆಎಲ್, ಇಲ್ಲಿ ದೊಡ್ಡ ತೋಟ ಹಾಗೂ ಜೀವವೈವಿಧ್ಯ, ಅಂತರ್ಜಲ ಮರುಪೂರಣ, ಇಂಗಾಲದ ವಿಂಗಡಣೆ ಮತ್ತು ನಗರ ತಂಪಾಗಿಸುವಿಕೆ ಒಟ್ಟಿಗೆ ಒಂದೇ ಜೀವಂತ ಜಾಲವಾಗಿ ಕಾರ್ಯನಿರ್ವಹಿಸುವಂತಹ ಅನೇಕ ಯೋಜನೆಗಳಿಗೆ ದಾಖಲೆ ಪ್ರಮಾಣದ ಗಿಡ ನೆಡುವ ಕಾರ್ಯಕ್ರಮವನ್ನು ಬಳಸಿಕೊಂಡಿತು. ಡಿಎಸ್ಕೆಎಲ್ 3 ಬಿಡಿಎ ಲೇಔಟ್ಗಳಲ್ಲಿ 244 ಎಕರೆ ಹಸಿರು ಜಾಲದ ಆಧಾರಸ್ತಂಭವಾಯಿತು. ಅದರ 80 ಸೈಟ್ಗಳು ಮತ್ತು 7 ಲಕ್ಷಕ್ಕೂ ಹೆಚ್ಚು ಸಸಿಗಳ ಜೊತೆಗೆ ನಾಡಪ್ರಭು ಕೆಂಪೇಗೌಡ ಲೇಔಟ್ 103.7 ಎಕರೆಗಳಲ್ಲಿ ಸುಮಾರು 5 ಲಕ್ಷ ಸಸಿಗಳೊಂದಿಗೆ 41 ಸೈಟ್ಗಳನ್ನು ಸೇರಿಸಿತು. ಆದರೆ ಬನಶಂಕರಿ 6ನೇ ಹಂತವು 20 ಎಕರೆಗಳಲ್ಲಿ 10 ಸೈಟ್ಗಳನ್ನು ಕೊಡುಗೆಯಾಗಿ ನೀಡಿತು. ಇದು ಉದ್ಯಾನವನಗಳು, ಸರೋವರ ಬಫರ್ಗಳು ಮತ್ತು ಮಳೆನೀರಿನ ಕಾರಿಡಾರ್ಗಳ ಮೇಲೆ ಕೇಂದ್ರೀಕರಿಸಿದೆ. ಸರ್, ಇವತ್ತು ಒಂದು ಸ್ಪೆಷಲ್ ಡೇ ಫಾರ್ ಬ್ಯಾಂಗ್ಳೂರು ಗಾರ್ಡನ್ ಸಿಟಿಗೆ. ನಾವು ಬಿ ಡಿ ಎನಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಡೈರೆಕ್ಷನಲ್ಲಿ ಟೋಟಲಿ ಬ್ಯಾಂಗ್ಳೂರಲ್ಲಿ 17 ಲ್ಯಾಕ್ಸ್ ಪ್ಲಾಂಟೇಷನ್ ಪ್ರೋಗ್ರಾಮು ಇವತ್ತು ನಡೀತಾ ಇದೆ. ಈಗ ನಾವಿರೋ ಜಾಗ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟು ಝೋನ್ 1 ಸೆಕ್ಟರ್ 1ನಲ್ಲಿದ್ದೀವಿ. ಇಲ್ಲಿ ಟೋಟಲಿ ಅಂದರೆ NGOs ಆಗ್ಬೋದು ಮತ್ತು ನಮ್ಮ DSK ಕಾಂಟ್ರಾಕ್ಟರ್ಸ್ ಆಗ್ಬೋದು, ಎಲ್ಲರೂ ಬಂದು ಆಲ್ರೆಡಿ ಪ್ಲಾಂಟೇಷನ್ ಪ್ರೋಗ್ರಾಮು ಶುರುವಾಗಿದೆ. ಈ ಪ್ರಾಜೆಕ್ಟಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಪ್ರಾಜೆಕ್ಟಲ್ಲಿ ಟೋಟಲಿ 17 ವಿಲೇಜಸ್ ಇದೆ. 17 ವಿಲೇಜಸ್ಸಲ್ಲಿ ನಾವೇನು ಮಾಡಿದ್ವಿ ಅಂದರೆ 25 ಝೋನ್ಸು ಡಿವೈಡ್ ಮಾಡಿದ್ವಿ. 25 ಝೋನ್ಸಲ್ಲಿ 7 ಲ್ಯಾಕ್ಸ್ ಅಬೌವ್ ಮಿನಿಮಮ್ 7 ಲ್ಯಾಕ್ಸ್ ಪ್ಲಾಂಟೇಷನ್ ಬರೋ ಥರ ಪ್ರೋಗ್ರಾಮ್ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು ಝೋನ್ ವೈಸ್ ಡಿವೈಡ್ ಮಾಡಿಕೊಂಡು ಟೀಮ್ ಸಪ್ರೇಟ್ ಡಿವೈಡ್ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡಿದ್ವಿ. ಈಗ ಈ ಕಾರ್ಯಕ್ರಮ ಮೇಯ್ನ್ಲಿ ನಾವೇನೆಂದರೆ ಗ್ರೀನ್ರಿ ಆಗಿದ್ದರಿಂದ ಪಾರ್ಕ್ ಏರಿಯಾ, ನಾಲಾ ಬಫರ್ ಅಂದರೆ ಸ್ಟಾಂಗ್ ವಾಟರ್ ಬಫರ್ ಏರಿಯಾ ಇಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಎಸ್ಪೆಷಲಿ ಪಾರ್ಕಿಂಗ್ ಏರಿಯಲ್ಲಿ ನಾವು ಮೇಂಟೆನೆನ್ಸ್ಗೆ 3 ಮೀಟರ್ ಟು 4 ಮೀಟರು ವಿಡ್ತೆಲ್ಲ ವಾಕ್ವೇ ಎಲ್ಲ ಕೊಟ್ಟಿದ್ವಿ ಮೇಂಟೆನೆನ್ಸ್ ಪರ್ಪಸ್ಸು. ಸೊ ಇದರಲ್ಲಿ ಪ್ಲ್ಯಾಂಟೇಷನಲ್ಲಿ ಈಗ NGOಸು, ವಾಲಂಟಿಯರ್ಸು ಮತ್ತು ವಿಲೇಜರ್ಸು, ಫಾರ್ಮರ್ಸು, ಸ್ಟೂಡೆಂಟ್ಸು, ಆಲ್ ಪಬ್ಲಿಕ್ ಪೀಪಲ್ಸು ವಾಲಂಟ್ರಿಯಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ಎಲ್ಲನೂ ಅವ್ರಿಗೆ ಅನುಕೂಲ ಆಗ ನಾವೆಲ್ಲ ಅರೇಂಜ್ ಮಾಡಿದ್ದೀವಿ. ಎಲ್ಲ ಝೋನ್ಸಲ್ಲಿನೂ ಮೆಡಿಕಲ್ ಆಫೀಸರ್ಸು ಇದ್ದಾರೆ, ಆಮೇಲೆ ಆಂಬುಲೆನ್ಸು ಇದೆ, ಆಮೇಲೆ ಫುಡ್ ಅರೇಂಜ್ಮೆಂಟು ಇದೆ, ಡ್ರಿಂಕಿಂಗ್ ಅರೇಂಜ್ಮೆಂಟ್ ಇದೆ. ಎಲ್ಲ ಅವ್ರಿಗೆ ವಾಶ್ರೂಮ್ ಹೋಗೋಕ್ಕೂ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ವಿ, ಎಲ್ಲ ಪ್ರೊವೈಡ್ ಮಾಡಿದ್ವಿ. ಸೊ ಇವಾಗ ಇಲ್ಲಿ ಸೆಕ್ಟರ್ 1ನಲ್ಲಿ ನಾವು ಮಾರ್ನಿಂಗ್ ಅರೌಂಡ್ 7 o'clock ವರ್ಕ್ ಶುರುವಾಗಿದೆ. ಸೊ ಎಲ್ಲನೂ ಏನು ವರ್ಕ್ ಮಾಡ್ತಾಯಿದ್ದು ಎಲ್ಲನೂ ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮೀಡಿಯಾ ಡಿಪಾರ್ಟ್ಮೆಂಟ್ ಆಗ್ಬೋದು, ಎಲ್ಲರೂ ಕೋಆಪ್ರೇಟ್ ಮಾಡ್ತಾಯಿದ್ರು, ಎಲ್ಲರೂ ಅವರು ಅಬ್ಸರ್ವ್ ಮಾಡ್ತಾಯಿದ್ರು. ಸೊ ಈ ಕಾರ್ಯಕ್ರಮ ನಾವು ಸಕ್ಸಸ್ಫುಲ್ಲಾಗಿ ಆಗಬೇಕೇ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು BDA ವತಿಯಿಂದ 15 ಲಕ್ಷ ಗಿಡ ನೆಡುವಂಥ ಕಾರ್ಯಕ್ರಮನ ಅಟ್ ಎ ಟೈಮ್ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಶಿವರಾಮ್ ಕಾರಂತ್ ಲೇಔಟಲ್ಲಿ ನಾವು 7 ಲಕ್ಷ ಗಿಡಗಳನ್ನ, ಮತ್ತು ನಾಡಪ್ರಭು ಕೆಂಪೇಗೌಡ ಲೇಔಟಲ್ಲಿ 5 ಲಕ್ಷ ಗಿಡಗಳನ್ನ, ಮತ್ತು ಬನಶಂಕರಿ 3rd ಸ್ಟೇಜಲ್ಲಿ ಒಟ್ಟು 3 ಬಡಾವಣೆಗಳಲ್ಲಿ ನಾವು ಗಿಡ ನೆಡುವಂಥ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಅಭಿಯಾನದಲ್ಲಿ NGOಗಳು ಮತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳು, ಬೇರೆ ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಿಂದ ಜನಗಳು ಬಂದು ಗಿಡಗಳನ್ನ ನೆಡುವಂಥ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಝೋನ್ 1 ಸೆಕ್ಟರ್ 1ನಲ್ಲಿ ಇವತ್ತು ಇಲ್ಲಿ ಗಿಡವನ್ನು ನೆಡ್ತಾ ಇದ್ದೀವಿ. ಈ ವೈಷ್ಣವಿ ಸೆರೆನ್ ಅಪಾರ್ಟ್ಮೆಂಟಿಂದ ರೆಸಿಡೆಂಟ್ಸ್ ಬಂದು ಈ ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅತ್ಯುತ್ತಮ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ಇಲ್ಲ, ಒಂದೇ ದಿನ, ಇವತ್ತೊಂದೇ ದಿನ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಡೆಯುತ್ತೆ ಇದು. ಇಲ್ಲಿ ಗಿನ್ನಿಸ್ ರೆಕಾರ್ಡ್ ಸ್ಟೀವರ್ಡ್ಸು ಮತ್ತು NGOಗಳು, ಆಮೇಲೆ ಅಸೋಸಿಯೇಷನ್ ರೆಸಿಡೆಂಟ್ಸು ಇಷ್ಟು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನನ್ನ ಹೆಸರು ಶೋಭಾ ಅಂತ ಹೇಳಿ, ನಾನಿಲ್ಲಿ ವೈಷ್ಣವ್ ಸೆರೆನ್ ಅಪಾರ್ಟ್ಮೆಂಟ್ಸಿಂದ ಬಂದಿದ್ದೀನಿ. ಇದು ಒಂದು ಗ್ರೀನ್ ಇನಿಷಿಯೇಟಿವ್ ಅಂತ ಹೇಳಿ BDA ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಯಿತು. ನಮ್ಮ ಅಪಾರ್ಟ್ಮೆಂಟ್ಸಿಂದಲೇ ತುಂಬ ಜನ ಬಂದಿದ್ದಾರೆ. ಈಗ ನಮ್ಮ ಮಕ್ಕಳಿಗೆ ಏನಂದರೆ ಈಗ ಎಲ್ಲ ಕಡೆನೂ ಗ್ಲೋಬಲ್ ವಾರ್ಮಿಂಗ್ ಆಗಿ ಗಿಡಗಳೇ ಎಲ್ಲೂ ಇಲ್ಲ. ಬಟ್ BDA ಇನಿಷಿಯೇಟ್ ತೊಗೊಂಡು ಇಷ್ಟು
ಇಷ್ಟೊಂದು 15 lakhs ಸ್ಯಾಪ್ಲಿಂಗ್ಸ್ ಅಂದರೆ 15 ಲಕ್ಷ ಗಿಡಗಳನ್ನ ಉಣ್ತಾ ಇದ್ದಾರೆ ಬೇರೆ ಬೇರೆ ಇದರಲ್ಲಿ BDA ಇದರಲ್ಲಿ. ಅದಕ್ಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇವಾಗ ನಾಳೆ ನನ್ನ ಮಗಳು ದೊಡ್ಡೋಳಾದರೆ ಅವಳು ಬಂದಾಗ ಅಟ್ಲೀಸ್ಟ್ ಈ ಗಿಡಗಳೆಲ್ಲ ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಇವಾಗಲೂ ಅಷ್ಟೇ ಹಿಂದೆಗಡೆ ನೋಡ್ಬೋದು, ಬೇರೆ ಕಡೆ ನೋಡ್ಬೋದು, ಒಂದು ಗಿಡ ಬೆಳೆದಾಗ ಫ್ರೆಶ್ ಆಕ್ಸಿಜನ್ ಸಿಗುತ್ತೆ ಮತ್ತು ಜನಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಇವಾಗ ಆ ಅಪಾರ್ಟ್ಮೆಂಟ್ ವೈಷ್ಣವಿ ಸಿರಿಯಿಂದ ವಾಕಿಂಗ್ ಬಂದಾಗ ಇಲ್ಲಿ ಇಷ್ಟೊಂದು ಗಿಡಗಳೆಲ್ಲ ನೋಡಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಲೀಲಾ ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟಿಂದಾನೆ ಇವ್ರು ನಮ್ಮನ್ನೆಲ್ಲ ಹೇಳಿ ಅವ್ರು BDA ಎಂಪ್ಲಾಯಿ, ಅವ್ರು ನಮಗೆಲ್ಲ ಇನಿಷಿಯೇಟ್ ಮಾಡಿ ಒಂದು ತಿಂಗಳಿಂದ ಹೇಳ್ತಾ ಇದ್ರು ಎಲ್ಲರೂ ಬನ್ನಿ ಅಂತ ಹೇಳಿ. ಯಾಕಂದರೆ ಇದು ಶನಿವಾರ ಆರ್ಗನೈಸ್ ಮಾಡಿದ್ರು, ನಾವೆಲ್ಲ ಬಂದು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ನಾಳೆ ನಾವೆಲ್ಲರೂ ಇಲ್ಲಿ ನಡ್ಕೊಂಡು ಹೋದಾಗ ನಾವು ನೆಟ್ಟಿರೋ ಗಿಡ ನೋಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ. ಇದು ಇವತ್ತು ನೆಟ್ಟಿರೋದು ಎಷ್ಟೊಂದು ವರ್ಷಗಳಾದರೂ ನಮಗೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ. ಸೊ BDA ಮಾಡಿರೋ ಗ್ರೀನ್ ಇನಿಷಿಯೇಟಿವ್ ತುಂಬ ಯೂಸ್ಫುಲ್ ಆಗಿದೆ ಎಲ್ಲರಿಗೂ, ರೆಸಿಡೆಂಟ್ಸ್ಗೆ, ಇಲ್ಲಿರೋ ಜನಗಳಿಗೆ ಎಲ್ಲರಿಗೂ. ಸುತ್ತಮುತ್ತ ಎಲ್ಲ ಗೊತ್ತಿರೋಂಗೆ BDA ಕಾಂಪ್ಲೆಕ್ಸ್ ಎಲ್ಲ ಅಂದರೆ BDA ಸೈಟ್ಸ್ ಎಲ್ಲ ಇದೆ. ಅಲ್ಲಿ ಜನಗಳು ಬಂದಾಗ ಅವ್ರಿಗೂ ಈ ಗಿಡಗಳೆಲ್ಲ ನೋಡಿ ತುಂಬ ಸಂತೋಷ ಆಗುತ್ತೆ. ಇದರಿಂದ ಪರಿಸರಕ್ಕೂ ತುಂಬ ಉಪಯೋಗ ಆಗುತ್ತೆ. ನಮ್ಮ ಹೆಸರು ಡಾಕ್ಟರ್ ಪ್ರಸನ್ನ ಕುಮಾರ್ ಅಂತ. ನಮ್ಮ NCC ಆಫೀಸರ್ ಇದ್ದಾರೆ ಡಾಕ್ಟರ್ ತಿರುಮಲೇಶ್ ಸರ್ ಅಂತ. ನಮ್ಮ ಸ್ಟೂಡೆಂಟ್ಸ್ ಒಂದಷ್ಟು 30 ಜನ ಇದ್ದಾರೆ ಸರ್, 30 ಜನ ಇದ್ದಾರೆ, ಇನ್ನೂ ಬರೋರಿದ್ದಾರೆ. ಇವತ್ತಿನ ಒಂದು ದಿನ ಏನಿದೆ ಭಾಳಷ್ಟು ತುಂಬ ಸೂಕ್ತವಾಗಿರ್ತಕ್ಕಂಥ ದಿನ ಅಂತೇಳಿ ಹೇಳ್ಬೋದು. ಯಾಕಂದರೆ ನಾವೊಂದು ಸಮಾಜಕ್ಕೆ ಒಂದು ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಒಂದು ಅಳಿಲು ಸೇವೆಯನ್ನು ಒದಗಿಸುವಂಥ ಒಂದು ಸಮಯ ಇದು ಅಂತ ಹೇಳ್ಬೋದು. ಜೊತೆಗೆ ಪರಿಸರವನ್ನು ಉಳಿಸುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಸಹ ಇಲ್ಲಿ ಈ ಮೂಲಕ ಒಂದಷ್ಟು ಅವೇರ್ನೆಸ್ ಕೂಡ ಬರುವಂಥ ಒಂದು ಸಾಧ್ಯತೆ. ಜೊತೆಗೆ ಇಲ್ಲಿ ನಮ್ಮಲ್ಲಿ NCC ಮಕ್ಕಳು ಮತ್ತು COC ಮಕ್ಕಳಿರೋದ್ರಿಂದ ಈಗಾಗಲೇ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರೋದ್ರಿಂದ ಭಾಳಷ್ಟು ಉತ್ಸುಕತೆಯಿಂದ ಕೆಲಸವನ್ನು ಮಾಡಲಿಕ್ಕೆ ನಾವು ಬಂದಿದ್ದೀವಿ ಸರ್. ಹಾಂ ಸರ್, ಇದು ಒಳ್ಳೆಯದೇ ಸರ್. ಯಾಕೆಂದರೆ ವಿಶ್ವ ಪರಿಸರ ದಿನ ಅಂತೇಳಿ ಇತ್ತೀಚೆಗೇ ಆಗಿತ್ತು. ಈ ನಿಟ್ಟಿನಲ್ಲಿ ಈ ಥರ ಒಂದು 15 ಲಕ್ಷ ಸಸಿಗಳನ್ನು ನೆಡ್ತಾ ಇರ್ತಕ್ಕಂಥದ್ದು ತುಂಬ ಉಪಯುಕ್ತವಾದಂಥ ಒಂದು ಕೆಲಸ ಅಂತೇಳಿ ನಾನಾದರೂ ಹೇಳ್ತೀನಿ. ಖಂಡಿತ ಬೀಳುತ್ತೆ ಸರ್, ಬೀಳುತ್ತೆ. ಈ ಒಂದು ಕಾರ್ಯಕ್ರಮವನ್ನು ನೋಡಿ ಬೇರೆ ಬೇರೆ ಕಡೆ ಎಲ್ಲ ಕೂಡ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಕೂಡ ಬೇರೆ ಸಾರ್ವಜನಿಕರೆಲ್ಲ ಕೂಡ ಮಾಡುವಂಥ ಒಂದು ಅಂದರೆ ಗಿಡಗಳನ್ನು ನೆಡುವಂಥ ಒಂದು ಸಾಧ್ಯತೆ ಖಂಡಿತ ಇದೆ ಸರ್. ನಾವು ಏನಾದರೂ ಮಾಡೋಣ ಅನ್ನುವಂಥ ಒಂದು ಸ್ಫೂರ್ತಿ ತಗೊಂಡು ಮಾಡ್ಬೋದು ಅನ್ನೋದು ನನ್ನ ಒಂದು ಭಾವನೆ ಸರ್. ಡಾಕ್ಟರ್ NSM ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀವಿ. ಇವತ್ತಿನ ಮುಂದಿನ ಕಾರ್ಯಕ್ಕೆ ಮೂಲ ಕಾರಣ ನಾಡಗೌಡ ಕೆಂಪೇಗೌಡ ಅವರ ಜಯಂತಿ. ಅಂಡರ್ ದ ಲೀಡರ್ಶಿಪ್ ಆಫ್ ಅವರ್ ಪ್ರೆಸಿಡೆಂಟ್ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ವಿಶ್ವ ಪರಿಸರಕ್ಕೆ ಒಂದು ಮಾದರಿ ಆಗುವಂಥ ಕೆಲಸವನ್ನು ಮಾಡೋದಕ್ಕೆ ವಿದ್ಯಾರ್ಥಿ ವೃಂದದಿಂದ ನಾವು ಮುಂದೆ ಇದ್ದೀವಿ. ಇಟ್ಸ್ ಒನ್ ಆಫ್ ಮೋಸ್ಟ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ರೀಸನ್ ವೈ ವಿ ಹ್ಯಾವ್ ಟು ಡೂ ಆ್ಯಂಡ್ ಟುಡೇ. The present generations, they are having a very less awareness about the environmental care. And today we are going to physically, mentally and emotionally involved for this task to achieve a goal. And ಕನ್ನಡದಲ್ಲಿ ಒಂದು ಗಾದೆ ಹೇಳ್ತೀವಿ, ಹನಿ ಹನಿ ಸೇರಿದರೆ ಹಳ್ಳ, ತೆನೆ ತೆನೆ ಸೇರಿದರೆ ಬಳ್ಳ. ಸೊ ಪ್ರತಿಯೊಬ್ಬ ನಾಗರಿಕರ ಒಂದು ಕನಿಷ್ಠವಾದಂಥ ಕರ್ತವ್ಯ ಪರಿಸರಕ್ಕೆ ಕೊಡಬೇಕಾಗ್ತದೆ. ಆ ಒಂದು ರೀತಿಯಲ್ಲಿ ನಮ್ಮ ಕಾಲೇಜಿನ ತಂಡವಾದಂಥ NCC, NSS, COC ಮತ್ತು YS ತಂಡದ ಎಲ್ಲ ಮಕ್ಕಳು ಇದ್ದಾರೆ. ಓಕೆ, ಸಾಧ್ಯವಾದಷ್ಟು ಕಾರ್ಯಕ್ರಮ ಮುಗಿಯೋವರೆಗೂ ಇದ್ದು ನಿಮ್ಮ ಈ ಕೆಲಸನ ಸಕ್ಸಸ್ ಕಾಣಲಿ ಅಂತ ನಾನು ದೇವ್ರನ್ನ ಕೇಳ್ಕೊಂತೀನಿ. ಹಾಯ್, ನನ್ನ ಹೆಸರು ದೀಕ್ಷಾ. ನಾವು ನಿಟ್ಟೆ ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿರೋದು ಟ್ರೀ ಪ್ಲಾಂಟೇಷನ್ ಕಾರ್ಯಕ್ರಮಕ್ಕೋಸ್ಕರ. ಇಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಾ ಇರೋದು ಒಂದು ಒಳ್ಳೆಯ ಉದ್ದೇಶ. ಲೈಕ್ ಎಲ್ಲ ಟ್ರೀ ಪ್ಲಾಂಟೇಷನ್ಸ್ ಎಲ್ಲ ಈ ಸರೌಂಡಿಂಗ್ಸಲ್ಲಿ ಮಾಡೋದ್ರಿಂದ ತುಂಬ ಜಾಗೃತಿ ಮೂಡುತ್ತೆ. ಆ್ಯಂಡ್ ನಾವೆಲ್ಲ ಯೂತ್ಸ್ ಸೇರ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಿರೋದು ಎಲ್ಲರಿಗೂ ಇನ್ಸ್ಪೈರ್ ಮಾಡೋದಕ್ಕೆ. ಆ್ಯಂಡ್ ನಾವು ಖುಷಿಯಿಂದ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದೀರಿ.